ಆತ್ಮೀಯ ಕೇಳುಗರೆ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುವ ರೈತ ಬಾಂಧವರೇ, ಇವತ್ತು ನನ್ನ ಜೊತೆ ಡಾಕ್ಟರ್ HG ಸಣ್ತಿಮ್ಮಪ್ಪನವರಿದ್ದಾರೆ. ಇವರು ಮುಖ್ಯ ಬೇಸಾಯ ತಜ್ಞರು ಮತ್ತು ಮುಖ್ಯಸ್ಥರು ಅಖಿಲ ಭಾರತೀಯ ಸುಸಂಘಟಿತ ಸಮಗ್ರ ಕೃಷಿ ಪದ್ಧತಿ ಯೋಜನೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ, ದಾವಣಗೆರೆ ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಈ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಒಂದು ಮಹತ್ವ, ಅದರ ನಿರ್ವಹಣೆ, ಇನ್ನಿತರೆ ವಿಚಾರ ಕುರಿತು ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ. ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಮಹತ್ವ ಕುರಿತು ಇವತ್ತು ನಾವು ಒಂದು ಚರ್ಚೆ ಮಾಡೋಣ. ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೃಷಿಯಲ್ಲಿ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳ ನಿರ್ವಹಣೆ ಮಾಡೋದಕ್ಕೆ ರಾಸಾಯನಿಕ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸ್ತೀವಿ. ಆ ನಿಟ್ಟಿನಲ್ಲಿ ಸಾವಯವ ಗೊಬ್ಬರಗಳಲ್ಲಿ ಹಸಿರೆಲೆ ಗೊಬ್ಬರಗಳ ಮಹತ್ವ ಬಹಳ ಮುಖ್ಯವಾಗಿರುತ್ತೆ. ಹಸಿರೆಲೆ ಗೊಬ್ಬರಗಳಂದ್ರೆ ಏನೇನು ಹೇಳ್ಬೋದಪ್ಪ ಅಂದ್ರೆ, ಹಸಿರೆಲೆ ಗೊಬ್ಬರಗಳು ಗಿಡ, ಮರ, ಕಸದ ಎಲೆ, ಕಾಂಡ ಅಥವಾ ಇತರೆ ಗಿಡದ ಬೆಳೆ ಭಾಗಗಳು ಮತ್ತು ಕಳೆಗಳು ಬೀಜ ಆಗೋದಕ್ಕಿಂತ ಮುಂಚಿತವಾಗಿ ಕಳೆಗಳನ್ನು ಸಹ ಹಸಿರೆಲೆ ಗೊಬ್ಬರವಾಗಿ ಮಣ್ಣಿಗೆ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಇದನ್ನು ನಾವು ಹಸಿರೆಲೆ ಗೊಬ್ಬರಗಳಂತ ಕರಿಬಹುದು. ಮುಖ್ಯವಾಗಿ ಹಸಿರೆಲೆ ಗೊಬ್ಬರವನ್ನು ರೈತರು ತನ್ನ ಜಮೀನಿನಲ್ಲೇ ಬೆಳೆದು ಅಲ್ಲಿ ಮಣ್ಣಿನಲ್ಲೇ ಸೇರಿಸುವುದುಂಟು. ಮತ್ತು ಇತರೆ ಹೊರಗಡೆಯಿಂದ ತಂದು, ಅಂದ್ರೆ ಬೇರೆ ಈಗ ನಾವು ಬಯಲು ಪದ್ಧತಿಯಲ್ಲಿ ಗುಡ್ಡಗಾಡುಗಳಲ್ಲಾಗ್ಬೋದು ಅಥವಾ ರಸ್ತೆ ಬದಿಗಳಲ್ಲಾಗ್ಬೋದು ಅಂತಹ ಜಾಗಗಳಲ್ಲಿ ಬೆಳೆದಿರ್ತಕ್ಕಂಥ ಹಸಿರು, ಉದಾಹರಣೆ ತಂಗಟಿ ಇರ್ಬೋದು ಅಥವಾ ಹೊಂಗೆ, ಈ ಗ್ಲಿಸಿಡಿಯಾ ಅಂತೀವಿ, ಈ ತರ ಗೊಬ್ಬರದ ಗಿಡಗಳನ್ನು ತಗೊಂಡು ಬಂದು ಭೂಮಿಯಲ್ಲಿ ಸೇರಿಸುವುದು ಮತ್ತು ಗೊಬ್ಬರ ತಯಾರು ಮಾಡ್ತಕ್ಕಂಥ ನಾವೇನು ತಿಪ್ಪೆ ಅಂತ ಏನು ಪದ್ಧತಿ ಹೇಳ್ತೀವಿ ಆ ಪದ್ಧತಿಯಲ್ಲೂ ಸಹ ನಾವು ಬಳಸ್ಬೋದು. ಈ ಪದ್ಧತಿಯಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದಕ್ಕೆ ದ್ವಿದಳ ಧಾನ್ಯಕ್ಕೆ ಸೇರಿರತಕ್ಕಂಥ ಹಸಿರು ಗೊಬ್ಬರಗಳನ್ನೇ ನಾವು ಬಳಸೋದ್ರಿಂದ ಒಂದು ಸಾರಜನಕ ಮತ್ತು ಪೋಷಕಾಂಶಗಳು ಭರಿತ ಗೊಬ್ಬರವಾಗಿ ನಾವು ಬಳಕೆ ಆಗುತ್ತೆ. ಇದನ್ನು ಬಳಸೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಾಗಿ ಮಣ್ಣಿನಲ್ಲಿರ್ತಕ್ಕಂಥ ಭೌತಿಕ, ಜೈವಿಕ ಮತ್ತು ರಾಸಾಯನಿಕ ಗುಣಗಳು ಅಭಿವೃದ್ಧಿಗೊಂಡು ಒಂದು ಬೆಳೆಯ ಇಳುವರಿಯನ್ನು ಹೆಚ್ಚಿಸುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಸುಸ್ಥಿರ ಇಳುವರಿಯನ್ನು ಪಡೆಯಬಹುದು. ಈಗ ಇದರಲ್ಲಿ ಬಳಸುವ ಒಂದು ವಿಧಾನಕ್ಕೆ ಬಂದರೆ, ಮತ್ತು ಈ ಹಸಿರೆಲೆ ಗೊಬ್ಬರಗಳಲ್ಲಿ ಎಷ್ಟು ವಿಧಗಳನ್ನು ನಾವು ಕಾಣಬಹುದು ಸರ್? ಹಸಿರೆಲೆ ಗೊಬ್ಬರದಲ್ಲಿ ಮುಖ್ಯವಾಗಿ ನಾವು ಎರಡು ವಿಧವಾಗಿ ಕಾಣ್ತೀವಿ. ಅದರಲ್ಲಿ ಒಂದನೇದು ಸ್ಥಳದಲ್ಲಿಯೇ, ಅಂದ್ರೆ ಹೊಲದ ಜಮೀನುಗಳಲ್ಲಿ ಅಥವಾ ತೋಟಗಳಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಅದನ್ನು ಉಳಿಮೆ ಯಂತ್ರಗಳಿಂದ ಅಥವಾ ಬೇಸಾಯಗಳಿಂದ ಮಣ್ಣಿನಲ್ಲಿ ಸೇರಿಸುವುದು. ಈ ಒಂದು ಪದ್ಧತಿ ನಾವು ಹಸಿರೆಲೆ ಗೊಬ್ಬರದಲ್ಲಿ ಒಂದು ಮುಖ್ಯವಾದ ಪದ್ಧತಿ. ನಂತರ ನಾವು ಹಸಿರೆಲೆ ಗೊಬ್ಬರವನ್ನು ಹೊರಗಡೆಯಿಂದ ತಂದು, ಈಗ ಗ್ಲಿಸಿಡೆ ಇರ್ಬೋದು, ಹೊಂಗೆ ಅಥವಾ ಲಂಟನ ಇರ್ಬೋದು, ಅಥವಾ ಇದು ಎಕ್ಕ ಗಿಡ, ಈ ತರ ಮರಗಳಿಂದ ಸಂಗ್ರಹಿಸಿ, ಮರದ ಕಾಂಡ ಮತ್ತು ಟೊಂಗೆಗಳನ್ನು ಸಂಗ್ರಹಿಸಿ ತಂದು ತೋಟ ಅಥವಾ ಹೊಲಗಳಲ್ಲಿ ಸೇರಿಸುವುದು ಇದೊಂದು ಪದ್ಧತಿ. ಈ ಪದ್ಧತಿಯಲ್ಲಿ ಮುಖ್ಯವಾಗಿ ಒಂದು ಕೃಷಿಗೆ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳು ನಾವು ರಾಸಾಯನಿಕ ಗೊಬ್ಬರ ಅಥವಾ ಹೆಚ್ಚಾಗಿ ಪೂರೈಕೆ ಮಾಡಬಾರ್ದು ಅಂತಂದೇಳಿ ಉದ್ದೇಶ ಇಟ್ಕೊಂಡು ನಾವು ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸ್ಬೇಕು. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಸೇರಿಸಿ ಏನಾಗುತ್ತೆ, ಮಣ್ಣಿನ ಗುಣಧರ್ಮ ಆಗುತ್ತೆ. ಆ ನಿಟ್ಟಿನಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಈ ಹಸಿರೆಲೆ ಗೊಬ್ಬರಗಳ ಮಹತ್ವ ಬಹಳ ಆಗಿರುತ್ತೆ. ಇದರಲ್ಲಿ ಏನಪ್ಪ ಅಂದ್ರೆ, ಹೊಲದಲ್ಲಿ ಈಗ ಸೆಣಬು, ಡಯಂಚ ಅಥವಾ ಸೆಸ್ಬೇನಿ ಅಂತೀವಿ, ಈ ತರ ದ್ವಿದಳ ಧಾನ್ಯಗಳನ್ನು, ಅವರೆ, ಈ ತರ ಮತ್ತು ಇನ್ನೂ ಕೆಲವು ಬಳ್ಳಿ ಬರ್ತಕ್ಕಂಥ ಬೆಳೆಗಳನ್ನು ನಾವು ಹೊಲದಲ್ಲಿನೇ ಮುಖ್ಯ ಬೆಳೆಯೋದಕ್ಕಿಂತ ಮೊದಲು ಹೊಲದಲ್ಲಿನೇ ಅವು ಬೆಳೆದು ಅವು ಹೂವಾಡುವ ಅಂತಕ್ಕಿಂತ ಸುಮಾರು 50 ಅದು ಬೆಳೆಯ ಅವಧಿ ಮೇಲೆ ನಿರ್ಧಾರ ಆಗುತ್ತೆ. ಆ ಬೆಳೆಗಳನ್ನು ನಾವು ಹೊಲದಲ್ಲಿನೇ ಬೆಳೆದು ಅದನ್ನು ಉಳಿಮೆಯ ಮುಖಾಂತರ ನೇಗಿಲಾಗ್ಬೋದು, ಯಂತ್ರಗಳಿಂದ ಆಗ್ಬೋದು, ಮಣ್ಣಿನಲ್ಲಿ ಬೆಳೆಯುವಂತೆ ಸೇರಿಸ್ಬೋದು. ದ್ವಿದಳ ಧಾನ್ಯ ಬೆಳೆಗಳು ಎಲ್ಲವೂ ಆಗ್ತವೆ. ಡಯಂಚ, ಅಗಸೆ, ಸೆಣಬು, ಈ ತರ ಬೆಳೆಗಳು. ಮತ್ತು ಹೊರಗಡೆಯಿಂದ ತಂದಾಗ್ತಕ್ಕಂಥ ಬೆಳೆಗಳಂದ್ರೆ ನಾವು ಈಗಲೇ ಹೇಳಿದಂಗೆ ಬದುಗಳ ಮೇಲೆ, ಹೊಲಗಳ ಜಮೀನುಗಳ ಬದುಗಳಲ್ಲಿ ನಾವು ಕೆಲವು ಹಸಿರು ಗೊಬ್ಬರಗಳನ್ನು ಬೆಳಕಬಹುದು. ಅಥವಾ ಗೋಮಾಳ, ಅರಣ್ಯ, ಈ ತರ ಪ್ರದೇಶಗಳಲ್ಲಿ ಬೆಳತಕ್ಕಂಥ ಹಸಿರು ಗೊಬ್ಬರಗಳನ್ನು ಮೃದುವಾದ ಆ ಬೆಳೆಗಳ ಮೃದುವಾದ ಕಾಂಡ, ಎಲೆ ತಂದು ಮಣ್ಣಿನಲ್ಲಿ ಸೇರಿಸುವುದು. ಈ ಪದ್ಧತಿ ಬೆಳೆ ಅಂದ್ರೆ ಕಳೆಗಳನ್ನು ಸಹ ಹಸಿರೆಲೆ ಗೊಬ್ಬರವಾಗಿಯೂ ಸಹ ಸೇರಿಸಬಹುದು. ಈಗ ಹಸಿರೆಲೆ ಗೊಬ್ಬರಗಳ ಬಳಕೆಯಲ್ಲಿ ನಾವು ಅನುಸರಿಸಬೇಕಾದ ಅಂಶಗಳು ಪ್ರಮುಖವಾಗಿ ಯಾವುವು ಅಂತ ಹೇಳ್ತೀರಾ? ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸಕ್ಕಂತ ಬೆಳೆಗಳ ಮುಖ್ಯವಾದ ಅಂಶಗಳು ಗಮನಿಸಬೇಕಾದ್ರೆ, ಅವು ಅಲ್ಪಾವಧಿಯಲ್ಲಿ ಅಂದ್ರೆ ತ್ವರಿತವಾಗಿ ಬೆಳೆದು ಯಥೇಚ್ಛವಾಗಿ ಸೊಪ್ಪನ್ನು ಕೊಡುವಂತಿರಬೇಕು. ಅಂದ್ರೆ ತ್ವರಿತವಾಗಿ ಬೆಳೆದು ಅಲ್ಪಾವಧಿಯಲ್ಲಿ ಹೆಚ್ಚಿನ ಸೊಪ್ಪನ್ನು ಕೊಡೋದ್ರಿಂದ ಪೋಷಕಾಂಶಗಳ ಒಂದು ಲಭ್ಯತೆ ಹೆಚ್ಚಾಗಿರುತ್ತೆ. ಮತ್ತು ನಾರಿನಿಂದ ಕೂಡಿರಬಾರ್ದು, ಅವು ಎಳಸಾಗಿರ್ಬೇಕು, ಮೃದುವಾಗಿರ್ಬೇಕು, ಕಡಿಮೆ ನಾರಿನಿಂದ ಕೂಡಿರ್ಬೇಕು, ಸುಲಭವಾಗಿ ಕಳೆಯುವಂತಿರಬೇಕು.
ಆ ಥರ ಬೆಳೆಗಳಿರ್ಬೇಕು. ಮತ್ತು ಕಡಿಮೆ ನೀರನ್ನು ಬೇಡ್ತಕ್ಕಂಥ ಬೆಳೆಗಳು, ಈಗ ಉದಾಹರಣೆ ದ್ವಿದಳ ಧಾನ್ಯಗಳು ತಾವು ನೋಡಿರ್ಬೋದು, ಅದರಲ್ಲಿ ಏನು ತಾಯಿ ಬೇರು ಅಂತ ಆಳಕ್ಕೆ ಹೋಗಿ ಮಣ್ಣಿನಲ್ಲಿರ್ತಕ್ಕಂಥ ನೀರನ್ನು ಉಪಯೋಗಿಸ್ಕೊಂತ ಆ ನಿಟ್ಟಿನಲ್ಲಿ ಒಂದು ಆಳವಾಗಿ ಬೇರು ಬಿಡ್ತಕ್ಕಂಥ ಕೆಳಪದರಗಳಿಂದ ನೀರು ಮತ್ತು ಪೋಷಕಾಂಶಗಳನ್ನು ಉಪಯೋಗಿಸ್ತಕ್ಕಂಥ ಬೆಳೆ ಆಗಿರ್ಬೇಕು. ಮತ್ತು ಇವು ದ್ವಿದಳ ಧಾನ್ಯ ವರ್ಗಕ್ಕೆ ಸೇರಿರ್ತಕ್ಕಂಥ ಬೆಳೆಗಳಾಗಿರ್ಬೇಕು. ಯಾಕಂದ್ರೆ ದ್ವಿದಳ ಧಾನ್ಯ ಬೆಳೆಗಳಾದ್ರೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರಿಕೊಂಡು ಮಣ್ಣಿನಲ್ಲಿ ಶೇಖರಿಸುತ್ತವೆ, ಅವಾಗ ಸಾರಜನಕ ಮಣ್ಣಿನಲ್ಲಿ ಹೆಚ್ಚಾಗುತ್ತೆ. ಈಗ ತಾವು ಹಸಿರೆಲೆ ಗೊಬ್ಬರ ಬಳಕೆಯಲ್ಲಿ ಅನುಸರಿಸಬೇಕಾದ ಪ್ರಮುಖ ಅಂಶಗಳ ಬಗ್ಗೆ ಹೇಳಿದ್ರಿ, ಜೊತೆಗೆ ಈಗ ನಾವು ಇದರಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಈ ಕ್ರಮಗಳು ಏನಂದ್ರೆ, ನಾವು ಭೂಮಿಗೆ ಏನು ಮುಖ್ಯ ಬೆಳೆ ಬೆಳಿತೀವೋ ಆ ಬೆಳೆ ಬೆಳೀತಕ್ಕಂಥ ಜಮೀನುಗಳಲ್ಲಿ ಮೊದಲನೇದಾಗಿ ಗೊಬ್ಬರದ ಬೀಜಗಳನ್ನು ಅಂದ್ರೆ ಬಿತ್ತನೆ ಬೀಜಗಳನ್ನು ಮುಂಚಿತವಾಗಿ ಸಾವಯವ ಗೊಬ್ಬರಗಳನ್ನಾಗಿ ಭೂಮಿಗೆ ಸೇರಿಸಬೇಕು. ಇವನ್ನ ಮುಖ್ಯ ಬೆಳೆ ಬೆಳೆಯೋದಕ್ಕಿಂತ ಮೊದಲನೇ ಸಾವಯವ ಗೊಬ್ಬರವಾಗಿ ಮಣ್ಣಿನಲ್ಲಿ ಸೇರಿಸಬೇಕು. ಮತ್ತು ಮಣ್ಣಿನಲ್ಲಿರುವ ತೇವಾಂಶ ಕಾಪಾಡಬೇಕು. ಅವಾಗ ಏನಾಗುತ್ತೆ, ಹೆಚ್ಚು ಒಂದು ಹುಟ್ಟುವರಿ ಬೀಜಗಳ ಪ್ರಮಾಣ, ಮೊಳಕೆ ಪ್ರಮಾಣ, ತೇವಾಂಶ ಚೆನ್ನಾಗಿ ಕಾಪಾಡಿಕೊಂಡ್ರೆ ಮೊಳಕೆ ಪ್ರಮಾಣ ಹೆಚ್ಚು ಬರುತ್ತೆ. ಮತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಹೂ ಬಿಡುವ ಹಂತದಲ್ಲಿ ಮುಂಚಿತವಾಗಿ ಅಂದ್ರೆ ಕಾಳು ಕಟ್ಟುವ ಹಂತಕ್ಕೆ ಮುಂಚಿತವಾಗಿ ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ. ಯಾಕಂದ್ರೆ ಹೂವಾದ್ಮೇಲೆ ತಿರ್ಗಾ ಅವು ಕಾಯಿ ಆಗಕ್ಕೆ ಬೀಜಗಳಾಗಬೇಕಂದ್ರೆ ಆ ಸಸ್ಯಗಳಿರ್ತಕ್ಕಂಥ ಕಾಂಡ ಮತ್ತು ಎಲೆಗಳೆಲ್ಲ ಒಂದು ನಾರಿನಂಶ ಹೆಚ್ಚಾಗಿ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗುತ್ತೆ. ಮತ್ತು ನೇಗಿಲು ಅಥವಾ ನಾವು ಬೆಳೆದಿರ್ತಕ್ಕಂಥ ಹಸಿರು ಗೊಬ್ಬರಗಳನ್ನು ನೇಗಿಲು ಅಥವಾ ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳಿಂದ ಸಹ ಹಸಿರು ಗೊಬ್ಬರಗಳನ್ನು ಭೂಮಿಗೆ ಕಟಾವು ಮಾಡೋ ಮುಖಾಂತರ ಸೇರಿಸ್ಬೋದು. ಈ ರೀತಿ ಇದು ಮಾಡೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶ ಹೆಚ್ಚಾಗುತ್ತೆ. ಮತ್ತು ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದರೆ ಕಳೆಯುವಿಕೆ ಹೆಚ್ಚಾಗುತ್ತೆ. ಈ ತೇವಾಂಶ ಕಡಿಮೆ ಇತ್ತಂದರೆ ನಾವು ಏನು ಹಸಿರು ಗೊಬ್ಬರವನ್ನಾಗಿ ಮಣ್ಣಿನಲ್ಲಿ ಸೇರಿಸಿರ್ತಕ್ಕಂಥ ಒಂದು ಸೊಪ್ಪು ಅಥವಾ ಕಾಂಡಗಳು ತೇವಾಂಶ ಚೆನ್ನಾಗಿತ್ತಂದರೆ ಆ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಹೆಚ್ಚಾಗಿ ಬೇಗನೆ ಕಳೆತು ಪೋಷಕಾಂಶಗಳ ಲಭ್ಯತೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಪೋಷಕಾಂಶಗಳು ಮುಖ್ಯ ಬೆಳೆ ಬಿತ್ತೋದಕ್ಕಿಂತ ಮುಂಚೆ 2 ರಿಂದ 3 ವಾರ ಅಂದ್ರೆ 15 ದಿಂದ 20 ದಿವಸಕ್ಕಿಂತ ಮುಂಚಿತವಾಗಿ ಮಣ್ಣಿನಲ್ಲಿ ಸೇರಿಸಿದ್ರೆ ಉತ್ತಮ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಹಸಿರು ಗೊಬ್ಬರಗಳನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಬದುಗಳ ಮೇಲೆ ನಾವು ಬೆಳ್ಕೊಳ್ಳೋದ್ರಿಂದ ನಾವು ಒಳ್ಳೆ ಇಳುವರಿಯನ್ನು ಸಹ ಪಡೆಯಬಹುದು. ಈಗ ಇದರಲ್ಲಿ ನೀವು ಹೇಳಿದ್ರಿ, ಆರಂಭದಲ್ಲಿ ಹೇಳ್ತಾ ಇದ್ರಿ ಕಳೆಯುವ ಅಂಶ ಇರಬೇಕು ಅಂತ, ಕಳೆಯುವ ಗುಣಧರ್ಮ ಇರಬೇಕು ಅಂತ ಹೇಳ್ತಾ ಇದ್ರಿ. ಈ ಕಳೆಯುವಿಕೆ ಮತ್ತೆ ಕೊಳೆಯುವಿಕೆ ಹೇಗೆ ನಾವು ರೈತರಿಗೆ ತಾವು ಅರ್ಥ ಮಾಡಿಕೊಡ್ತೀರಿ ಸರ್? ಕೊಳೆಯುವಿಕೆಯಲ್ಲಿ ವ್ಯತ್ಯಾಸ ಏನಂದ್ರೆ, ಕಳೆಯುವುದು ಅಂತಂದ್ರೆ ಗಿಡದಲ್ಲಿ ಅಥವಾ ಸಸ್ಯಗಳಲ್ಲಿ ಇರ್ತಕ್ಕಂಥ ಅಥವಾ ಕೃಷಿ ತ್ಯಾಜ್ಯಗಳನ್ನು ನಾವೇನು ತಿಪ್ಪೆ ಗೊಬ್ಬರ ಮಾಡ್ತೀವಲ್ಲ ಆ ಥರ ಆಗ್ಬೋದು, ಅಥವಾ ಮಣ್ಣಿನಲ್ಲಿ ಸೇರಿಸೋದಾಗ್ಬೋದು. ಆ ಸೇರಿಸಿದ ನಂತರ ಪೋಷಕಾಂಶಗಳು ಬೆಳೆಗೆ ಲಭ್ಯವಾಗಿರುವ ಮಟ್ಟಕ್ಕೆ ಆ ಒಂದು ಗಿಡದಲ್ಲಿರ್ತಕ್ಕಂಥ ಅಂಶಗಳು ಕಳೆತು ಅಂದ್ರೆ ಪೂರೈಕೆ ಮಾಡ್ತಕ್ಕಂಥ ಒಂದು ಹಂತ. ಆದ್ರೆ ಕೊಳೆಯುವುದು ಅಂದ್ರೆ ಈ ಕಳೆತ ಆದ್ಮೇಲೆ ಅಂದ್ರೆ ಪೂರೈಕೆ ಮಾಡ್ತಕ್ಕಂಥ ಹಂತ ಮುಕ್ಕಿದ ಮೇಲೆ ಪೋಷಕಾಂಶಗಳ ಲಭ್ಯತೆ ಕಡಿಮೆಯಾಗಿ 50% ಪೋಷಕಾಂಶ ಕಡಿಮೆ ಆಗಿಬಿಡ್ತವೆ. ಆ ಒಂದು ಅಷ್ಟು ಉಪಯೋಗ ಆಗೋದಿಲ್ಲ ಬೆಳೆಗೆ ಪೋಷಕಾಂಶಗಳ ಪೂರೈಕೆಗೆ. ಅದನ್ನ ಕೊಳೆಯುವಿಕೆ ವ್ಯತ್ಯಾಸ ಹೇಳ್ಬೋದು. ಜೊತೆಗೆ ಈಗ ತಾವು ಹೇಳ್ತಾ ಇದ್ರಿ ಹಸಿರೆಲೆ ಗೊಬ್ಬರದ ಒಂದು ಪ್ರಾಮುಖ್ಯತೆ, ಅದರ ವಿಧ, ಮತ್ತೆ ಯಾವ ರೀತಿ ಬಳಕೆ ಮಾಡಬೇಕು, ಏನು ಅಂಶಗಳನ್ನ ನಾವು ಗಮನಿಗೆ ತಗೊಳ್ಬೇಕು, ಕ್ರಮಗಳು ಏನು ವಹಿಸ್ಬೇಕಂತ ಹೇಳ್ತಾ ಇದ್ದೀರಿ. ಈಗ ಒಟ್ಟಾರೆಯಾಗಿ ಇದರ ನಿರ್ವಹಣೆಗೆ ಬಂದರೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ರೈತ ಬಾಂಧವರಿಗೆ? ಹಸಿರೆಲೆ ಗೊಬ್ಬರಗಳ ಒಂದು ನಿರ್ವಹಣೆಗೆ ಬಂದರೆ, ಹಸಿರೆಲೆ ಗೊಬ್ಬರಗಳ ನಿರ್ವಹಣೆಗೆ ಬಂದರೆ ಬಿತ್ತನೆ ಕಾಲ ಅಥವಾ ಬೀಜದ ಪ್ರಮಾಣ ಇರ್ಬೋದು. ಈಗ ಬಿತ್ತನೆ ಏನಂದ್ರೆ ನಾವು ನೀರಾವರಿ ಆಶ್ರಿತ ಪ್ರದೇಶಗಳಲ್ಲಾದ್ರೆ ನೀರು ಲಭ್ಯತೆ ಅಥವಾ ಕೆನಾಲ್ ನೀರಿಗೆ ಅಂದ್ರೆ ನದಿ ನೀರುಗಳಿಂದ ಬಂದಂತಹ ನೀರು ಸಹಜವಾಗಿದ್ದಾಗ ಮುಖ್ಯವಾಗಿ ಅಷ್ಟು ಅವಶ್ಯಕತೆ ಇರಲ್ಲ. ಆದರೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಮತ್ತು ಬೋರ್ವೆಲ್ ನೀರು, ಕೊಳವೆ ಬಾವಿ ಮುಖಾಂತರ ತೋಟ ಮಾಡಿರ್ತಕ್ಕಂಥವ್ರು ಮುಂಗಾರಿನ ಹಂಗಾಮಿನಲ್ಲಿ ಅಂದ್ರೆ ಮಳೆ ಬೀಳುವ ಸಮಯದಲ್ಲಿ ಈ ಹಸಿರೆಲೆ ಗೊಬ್ಬರಗಳನ್ನು ಬಳಸಿ ಮಣ್ಣಿನಲ್ಲಿ ಮುರಿ ಹೊಡೆಯುವುದು ಬಹಳ ಮುಖ್ಯ ಆಗುತ್ತೆ. ಮತ್ತು ಅವುಗಳ ಬೀಜದ ಪ್ರಮಾಣ ಹಸಿರೆಲೆ ಗೊಬ್ಬರಗಳು ದ್ವಿದಳ ಧಾನ್ಯ ಬೀಜಗಳನ್ನು ಸುಮಾರು ಎಕರೆಗೆ 16 ರಿಂದ 20 kg ಬೀಜ ಬೇಕಾಗುತ್ತೆ ಒಂದು ಎಕರೆಗೆ ಹಸಿರೆಲೆ ಗೊಬ್ಬರ ಬೆಳೆಯೋಕ್ಕೆ. ಮತ್ತು ಕೆಲವು ಹಸಿರೆಲೆ ಗೊಬ್ಬರಗಳಲ್ಲೂ ಸಹ ನಾವು ಹೆಚ್ಚು ಮೊಳಕೆ ಬೇಗ ಮೊಳಕೆ ಬರತಕ್ಕಂಥ ಬೀಜಗಳನ್ನು ಬೀಜೋಪಚಾರ ಮಾಡಿದ್ರು ಸಹ ಆ ಒಂದು ಬೀಜೋಪಚಾರ ಮಾಡೋದ್ರಿಂದ ಉತ್ತಮವಾದಂತಹ ಒಂದು ಶೇಕಡವಾರು ಮೊಳಕೆ ಬರತಕ್ಕಂಥ ವಿದ್ಯಾರ್ಥಿ. ಬೀಜೋಪಚಾರ ಮಾಡೋದಂದ್ರೆ ತಮಗೆಲ್ಲ ಗೊತ್ತಿರ್ಬೋದು. ಅಂದ್ರೆ ಒಂದು ಅರ್ಧ ಗಂಟೆ ಅಥವಾ 1-2 ಗಂಟೆ ಕಾಲ, 1 ರಿಂದ 2 ಗಂಟೆ ಕಾಲ ನೀರಿನಲ್ಲಿ ನೆನೆಸಿ ಮತ್ತು ನೆರಳಿನಲ್ಲಿ ಒಣಗಿಸಿ ಅವನ್ನ ಬಿತ್ತನೆಗೆ ಉಪಯೋಗಿಸ್ಬೋದು. ಮತ್ತು ಈ ಬೆಳೆದಂತಹ ಒಂದು ಹಸಿರೆಲೆ ಗೊಬ್ಬರಗಳ ಮರಗಳಿಂದ ನಾವು ಕಾಂಡಗಳನ್ನು ಸಹ ಕತ್ತರಿಸಿ ತಂದು ಹೊಲದಲ್ಲಿ ಹಾಕ್ಬೋದು. ಮತ್ತು ಈ ಮಿಶ್ರ ಬೆಳೆ ಪದ್ಧತಿ ಎಂದು ನಾವು ಹಸಿರೆಲೆ ಗೊಬ್ಬರಗಳನ್ನಾಗಿ ದ್ವಿದಳ ಧಾನ್ಯ
ಧಾನ್ಯಗಳನ್ನು ಬೆಳೆಯೋದ್ರಿಂದ ಒಂದು ಇಳುವರಿ ಹೆಚ್ಚಾಗುತ್ತೆ. ಹಸಿರೆಲೆ ಗೊಬ್ಬರಗಳ ಇಳುವರಿ ಹೆಚ್ಚಾಗುತ್ತೆ. ನೀವು ನೋಡಿರ್ಬೋದು, ಯಾವುದೇ ದ್ವಿದಳ ಧಾನ್ಯ ಬೆಳೆಗಳನ್ನು ಹೊಲದಲ್ಲಿ ಬೆಳೆದಾಗ ಹಸಿರೆಲೆ ಗೊಬ್ಬರಗಳು ಇರೋದ್ರಿಂದ ಆ ಒಂದು ಸಾರಜನಕವನ್ನು ವಾತಾವರಣ ಸಾರಜನಕವನ್ನು ಹೀರಿಕೊಳ್ಳೋದ್ರಿಂದ ಇಳುವರಿ ಹೆಚ್ಚಾಗುತ್ತೆ. ಆ ರೀತಿಯಲ್ಲಿ ಮಿಶ್ರ ಬೆಳೆಗಳ ಬೆಳೆಯೋದ್ರಿಂದ ಸಹ ಒಂದು ಪೋಷಕಾಂಶ ಪೂರೈಕೆ ಹೆಚ್ಚಾಗುತ್ತೆ. ಮತ್ತು ಅಂತರ ಬೆಳೆ ಪದ್ಧತಿನೂ ಮಾಡೋದ್ರಿಂದ ಈ ಒಂದು ಸಾರಜನಕ ಮತ್ತು ಪೋಷಕಾಂಶಗಳನ್ನು ಪೂರೈಕೆ ಮಾಡಿದ್ರೆ ಹೆಚ್ಚಾಗುತ್ತೆ. ಮತ್ತು ಕೃಷಿ ಜಮೀನುಗಳಲ್ಲಿ ಬದುಗಳಲ್ಲಿ ನಾವು ಕೆಲವು ಮರಗಳನ್ನು, ಈಗ ಹೊಂಗೆ ಮರ ಆಗಿರ್ಬೋದು ಅಥವಾ ಗೊಬ್ಬರದ ಗಿಡ ಅಂತೀವಿ, ಅಂದ್ರೆ ಗ್ಲಿರ್ಸಿಡಿ ಅಂತೀವಿ, ಈ ತರ ದ್ವಿದಳ ಧಾನ್ಯದ ಮರಗಳನ್ನು ಸಹ ನಾವು ಬದುಗಳಲ್ಲಿ ಮಾಡಿಕೊಂಡು ಅವನ್ನ ನಾವು ಮುಂಗಾರ ಹಂಗಾಮಿನಲ್ಲಿ ಆಗ್ಬೋದು, ಬಿಕ್ಕೆ ಬೆಳೆಯನ್ನು ಬಿತ್ತುವುದಕ್ಕಿಂತ ತಿಂಗಳು ಮೊದಲನೆಗೆ ಅದರ ಕಾಂಡಗಳನ್ನು ತಂದು ಹೊಲದಲ್ಲಿ ಉಳುಮೆ ಮಾಡೋದಕ್ಕಿಂತ ಮೊದಲು ಹಾಕಿದ್ರೆ ಅದು ಒಂದು ಪೋಷಕಾಂಶ ಪೂರೈಕೆ ಚೆನ್ನಾಗುತ್ತೆ. ಮತ್ತು ರಂಜಕನು ಸಹ ಈ ಒಂದು ಸಾರಜನಕ ಮತ್ತು ರಂಜಕನು ಸಹ ಈ ಒಂದು ಹಸಿರೆಲೆ ಗೊಬ್ಬರಗಳಿಂದ ಹೆಚ್ಚು ಪೂರೈಕೆ ಆಗ್ತವೆ. ಸಾಮಾನ್ಯವಾಗಿ 1 ಎಕರೆ ಪ್ರದೇಶದಿಂದ 4 ರಿಂದ 10 ಟನ್ ನಾವು ಯಾವುದು ಹಸಿರೆಲೆ ಗೊಬ್ಬರಗಳ ಬೆಳೆ ಬಳಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕಿರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆ ಆಧಾರದ ಮೇಲೆ ಎಷ್ಟು ಟನ್ ಬಳಸಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಸಾಮಾನ್ಯವಾಗಿ 1 ಎಕರೆ ಪ್ರದೇಶದಲ್ಲಿ ನಾವು ಹಸಿರೆಲೆ ಗೊಬ್ಬರಗಳು ಬೆಳೆದು ಅದರದ್ದು ಬಯೋಮಾಸ್ ಅಂದ್ರೆ ಅದರ ಗಿಡದ ಒಂದು ತೂಕವನ್ನು ನೋಡಿದ್ರೆ 4 ರಿಂದ 10 ಟನ್ ಬಂದಿರತಕ್ಕಂಥ ಪ್ರಯೋಗಗಳು ಕಂಡು ಬಂದಿವೆ. ಅದರಲ್ಲಿ ಮುಖ್ಯವಾಗಿ ಸಾರಜನಕ 20 ರಿಂದ 30 kg ಸಾರಜನಕ ಒದಗಿಸ್ತಕ್ಕಂಥ ಒಂದು ಗುಣಮಟ್ಟ ಹೆಚ್ಚಾಗಿರುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಈ ಹಸಿರೆಲೆ ಗೊಬ್ಬರಗಳ ಒಂದು ಬೀಜಗಳ ಮಾರಾಟದ ವಹಿವಾಟಿನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಇದರ ಒಂದು ವ್ಯವಹಾರ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ತಾವು ತಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಕತ್ತಲಗೆರೆ ವತಿಯಿಂದ ರೈತರಿಗೆ ಯಾವ ಒಂದು ಪ್ರಮಾಣದಲ್ಲಿ, ಯಾವ ಒಂದು ದರದಲ್ಲಿ ಬಿತ್ತನೆ ಅಂದರೆ ಹಸಿರೆಲೆ ಗೊಬ್ಬರಗಳ ಬೀಜಗಳ ಒಂದು ಪೂರೈಕೆ ಮಾಡ್ತಾ ಇದ್ದೀರಾ ಸರ್? ಹಸಿರೆಲೆ ಗೊಬ್ಬರಗಳ ಪೂರೈಕೆಯನ್ನು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ನಾವು ಏನು ಫೌಂಡೇಶನ್ ಸೀಡ್ ಅಂತೀವಿ, ಅಂದರೆ ಮುಖ್ಯ ಬೀಜವಾಗಿ ಉತ್ಪಾದನೆ ಮಾಡಿ, ಮೂಲ ಬೀಜವಾಗಿ ಉತ್ಪಾದನೆ ಮಾಡಿ ನಾವು ಬೀಜ ತಯಾರು ಮಾಡ್ತಕ್ಕಂಥ, ಅಂದರೆ ಕರ್ನಾಟಕ ಸರ್ಕಾರದ ಬೀಜ ನಿಗಮ ಇರ್ಬೋದು ಅಥವಾ ಭಾರತ ಸರ್ಕಾರದ ಬೀಜ ನಿಗಮ ಇರ್ಬೋದು, ಆ ಒಂದು ಇದರೊಂದಕ್ಕೆ ನಾವು ಪೂರೈಕೆ ಮಾಡ್ತೀವಿ. ಅವರು ಸರ್ಟಿಫೈಡ್ ಸೀಡ್ ಅಂದರೆ ಪ್ರಾಮಾಣೀಕೃತ ಬೀಜ ಅಥವಾ ಗುಣಮಟ್ಟದ ಬೀಜಗಳನ್ನು, ರೈತರಿಗೆ ನಂಬಿಕೆ ಇರತಕ್ಕಂಥ ಬೀಜಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ವಿತರಣೆ ಮಾಡ್ತಾರೆ. ಆದ್ರೆ ರೈತ ಬಾಂಧವರಿಗೆ ಹೇಳೋದು ಏನಂದ್ರೆ, ನಾವು ಒಂದು ಸರಿ ಏನು ಪ್ರಾತ್ಯಕ್ಷಿಕವಾಗಿ ಅದರಿಂದ ಫಲಿತಾಂಶ ಬಂದಾದ್ಮೇಲೆ ರೈತ ಬಾಂಧವರು ತಾವೇ ಅವು ಹಸಿರೆಲೆ ಗೊಬ್ಬರಗಳ ಬೀಜಗಳನ್ನು ಬೆಳೆದು ಉಪಯೋಗಿಸ್ಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ. ಒಟ್ಟಾರೆಯಾಗಿ ಈಗ ತಾವು ಹೇಳಿದ್ರಿ ಹಸಿರೆಲೆ ಗೊಬ್ಬರದ ಮಹತ್ವ, ವಿಧಾನ, ಅಂಶಗಳು ಏನು ನಾವು ಗಮನದಲ್ಲಿಟ್ಕೋಬೇಕು, ಕ್ರಮಗಳು ಏನು ವಹಿಸಬೇಕು, ನಿರ್ವಹಣೆ ಯಾವ ರೀತಿಯಿಂದ ಮಾಡಬೇಕು ಅಂತ ಅನ್ನೋದು. ಒಟ್ಟಾರೆಯಾಗಿ ಇದರ ಒಂದು ಹಸಿರೆಲೆ ಗೊಬ್ಬರದ ಒಂದು ಪ್ರಯೋಜನಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಈ ಹಸಿರೆಲೆ ಗೊಬ್ಬರಗಳಾಗಿರ್ಬೋದು ಅಥವಾ ಸಾವಯವ ಗೊಬ್ಬರಕ್ಕೆ ಸಂಬಂಧಪಟ್ಟಂತ ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರ ಆಗಿರ್ಬೋದು ಅಥವಾ ಪ್ರಾಣಿಜನ್ಯ ಸಾವಯವ ಗೊಬ್ಬರಗಳಾಗಿರ್ಬೋದು ಅಥವಾ ದ್ರವ ರೂಪದ ಸಾವಯವ ಗೊಬ್ಬರಗಳಾಗಿರ್ಬೋದು, ಇವನ್ನೆಲ್ಲ ಭೂಮಿಯಲ್ಲಿ ಬಳಸೋದ್ರಿಂದ ಮಣ್ಣಿನ ಒಂದು ಸಾವಯವ ಅಂಶ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಾಗಬೇಕು. ಅವಾಗ ಮಣ್ಣಿನ ಫಲವತ್ತತೆ ವೃದ್ಧಿಗೊಳ್ಳುತ್ತೆ. ಆ ಮಣ್ಣಿನ ಫಲವತ್ತತೆ ವೃದ್ಧಿಗೊಂಡಾಗ ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಮತ್ತು ಸರಾಗವಾಗಿ ಮಣ್ಣಿನಲ್ಲಿ ನೀರು ಹೋಗಲು, ಯಾವಾಗ ಸಾವಯವ ಅಂಶ ಹೆಚ್ಚಾಗಿ ಗಾಳಿ ಆಡುತ್ತೋ ಅವಾಗ ಮಣ್ಣಿನಲ್ಲಿ ಮಳೆ ಬಿದ್ದಂಥ ನೀರು ಅಥವಾ ನಾವು ನೀರಾವರಿ ಮುಖಾಂತರ ಕೊಟ್ಟಂಥ ನೀರು ನೇರವಾಗಿ ಮಣ್ಣಿನೊಳಗೆ ಹೋಗಿ ಗಾಳಿ ಮತ್ತು ನೀರಿನ ಸಮತೋಲನ ಉತ್ತಮಗೊಂಡು ಬೆಳೆಯ ಬೇರುಗಳಿಗೆ ಉತ್ತಮವಾಗಿ ಬೆಳವಣಿಗೆ ಸಹಕಾರಿಯಾಗುತ್ತೆ. ಮತ್ತು ಕೆಳಪದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು, ಭೂಮಿಯ ಮಣ್ಣಿನಲ್ಲಿರ್ತಕ್ಕಂಥ ಕೆಳಪದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ದೊರಕುವ ರೀತಿಯಲ್ಲಿ ಈ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆಯುವುದರಿಂದ ಅವು ತಾಯಿ ಬೇರು ಪೂರಿ 1 ಅಡಿ 2 ಅಡಿ ತನಕನೂ ಹೋಗ್ತಿರ್ತದೆ. ಅಲ್ಲಿ ಬೆಳೆಗಳು ಅದು ಹೀರ್ಕೆಂದು ಬೆಳೀತಕ್ಕಂಥ ಮಟ್ಟದಿಂದ ಕೆಳಗೆ ಹೋಗಿ ಆ ಪೋಷಕಾಂಶ ಮತ್ತು ನೀರನ್ನು ಹಿಡಿದಿಟ್ಕೊಳ್ತದೆ ಮತ್ತು ಅವು ತಾವು ಬೆಳೆದು ಉಪಯೋಗಿಸ್ಕೊಂತವೆ. ಮತ್ತು ಈ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಯೋದ್ರಿಂದ ಇನ್ನೊಂದು ಮುಖ್ಯವಾಗಿ ಏನಂದ್ರೆ, ಈ ಮಳೆ ಹೆಚ್ಚಾಗಿ ಬಂದು ಮಣ್ಣು ಕೊಚ್ಚಿ ಹೋಗದಂತೆ ಅಥವಾ ಮಣ್ಣು ಒಂದು ಏನು ಮಣ್ಣಿನ ಆವಳಿ ಕಡಿಮೆ ಇದಾಗದಂಗೆ ತಡೆಗಟ್ಟುತ್ತೆ. ಮಣ್ಣಿನ ಒಂದು ಇದಾಗದಂಗೆ ಭೂಮಿ ಮೇಲ್ಪದರದಂಥ ಮಣ್ಣು ಹಾಳಾಗದಂತೆ ತೇವಾಂಶನೂ ಸಹ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಆಗುತ್ತೆ. ಮತ್ತು ಇವು ಹಸಿರೆಲೆ ಗೊಬ್ಬರಗಳು ಒದಿಕೆ ಬೆಳೆಯಾಗಿರ್ತವೆ ಭೂಮಿ ಮೇಲೆ. ಈ ಒಂದು ಒದಿಕೆ ಬೆಳೆಯಿಂದ ಮಳೆ ಮತ್ತು ಗಾಳಿಯಿಂದ ಸಹ ಮಣ್ಣು ಸವಕಳಿಯನ್ನು ಸಹ ತಡೆಗಟ್ಟತಕ್ಕಂಥ ಶಕ್ತಿ ಇರ್ತವೆ. ಮತ್ತು ಹಸಿರೆಲೆ ಗೊಬ್ಬರಗಳನ್ನು ನಾವು ಹುಲಸಾಗಿ ಬೆಳೆದು ಕಳೆಗಳಾಗಿ ಕೆಲವು ಬೆಳೆಗಳನ್ನು ಯಥೇಚ್ಛವಾಗಿ ನೀರು ಮತ್ತು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ. ಆದರೆ ಹಸಿರೆಲೆ ಗೊಬ್ಬರಗಳು ಹಾಗೇನಿರೋದಿಲ್ಲ. ಅವು
ಸ್ವಲ್ಪ ನೀರು ಮತ್ತು ಗೊಬ್ಬರಗಳು ಸಿಕ್ಕರೂ ಸಹ ಉತ್ತಮವಾಗಿ ಬೆಳೆದು ಒಂದು ಬೆಳವಣಿಗೆ ಹೆಚ್ಚಾಗಿ ಬಯೋಮಾಸ್ ಅಂದ್ರೆ ನಾವು ಹಸಿರೆಲೆ ಗೊಬ್ಬರಗಳ ಪೋಷಕಾಂಶ ಲಭ್ಯತೆ ಚೆನ್ನಾಗುತ್ತೆ. ಈ ಎಲ್ಲವೂ ಭೌತಿಕ ಗುಣಗಳಾದ್ರೆ ರಾಸಾಯನಿಕ ಗುಣಗಳನ್ನು ನೋಡ್ಬೇಕಾದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಇಂಗಾಲ ಮತ್ತು ವಿಮಸ್ ಅಂತೀವಿ, ಆ ಒಂದು ಅಂಶ ಹೆಚ್ಚಾಗುತ್ತೆ. ಈ ಹಸಿರೆಲೆ ಗೊಬ್ಬರಗಳನ್ನು ಬಳಸೋದ್ರಿಂದ ವಾತಾವರಣ ಇರತಕ್ಕಂಥ ಅನಿಲ ಅಂದ್ರೆ ಸಾರಜನಕ ಮಣ್ಣು ಪೂರೈಕೆ ಮಾಡಿ ಭೂಮಿಯಲ್ಲಿ ಸ್ಥಿರೀಕರಿಪಡಿಸ್ತವೆ ಸಾರಜನಕವನ್ನು. ಈ ನಿಟ್ಟಿನಲ್ಲಿ ಸಹ ಉಪಯೋಗ ಆಗುತ್ತೆ ಮತ್ತು ಭೂಮಿ ಉತ್ಪಾದಕತೆ ಅಂತೀವಿ, ಮಣ್ಣಿನ ಉತ್ಪಾದಕತೆ ಹೆಚ್ಚಿಸುತ್ತವೆ ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ರಂಜಕ, ಕ್ಯಾಲ್ಸಿಯಂ ಮತ್ತು ಲಘು ಪೋಷಕಾಂಶಗಳು ಮುಖ್ಯ ಪೋಷಕಾಂಶಗಳು ಅಷ್ಟು ಮುಖ್ಯ, ಲಘು ಪೋಷಕಗಳು ಅದರ ಪ್ರಮಾಣವನ್ನು ಸಹ ಅವು ಅಷ್ಟೇ ಮುಖ್ಯವಾಗಿರ್ತವೆ. ಇದರ ಲಭ್ಯತೆಯನ್ನು ಸಹ ಹೆಚ್ಚಿಸುತ್ತದೆ ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ ಎಲ್ಲ ಪೋಷಕಾಂಶಗಳ ನಿರ್ವಹಣೆಯನ್ನು ಹೆಚ್ಚು ಮಾಡ್ತವೆ. ಒಟ್ಟಾರೆಯಾಗಿ ಹಸಿರೆಲೆ ಗೊಬ್ಬರದ ಕುರಿತು ಸಾರಾಂಶ ರೂಪದಲ್ಲಿ ಏನ್ ಹೇಳ್ತೀರಾ ಸರ್? ಸರ್, ಹಸಿರೆಲೆ ಗೊಬ್ಬರಗಳ ಕುರಿತು ಹೇಳ್ಬೇಕಂದ್ರೆ ಈಗ ರೈತ ಬಾಂಧವರಿಗೆ ತಮ್ಮ ಕೃಷಿಯಲ್ಲಿ ಜಾನುವಾರುಗಳ ಸಂಖ್ಯೆ ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಬೆಳೆಗಳಿಗೆ ಪೋಷಕಾಂಶ ಪೂರೈಕೆ ಮಾಡ್ಬೇಕಂದ್ರೆ ಜಾನುವಾರುಗಳು ಅಂದ್ರೆ ಪಶುಸಂಗೋಪನೆ ಬಹಳ ಮುಖ್ಯವಾಗಿರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜಾನುವಾರು ಮತ್ತು ಪಶುಗಳ ಸಂಖ್ಯೆ ಕಡಿಮೆಯಾಗಿ ಒಂದೇನು ಮಣ್ಣಿಗೆ ಸಾವಯವ ಅಂಶ ಸಾವಯವ ಗೊಬ್ಬರ ಬಳಸ್ತಕ್ಕಂಥ ರೈತ ಬಾಂಧವರು ಕಡಿಮೆ ಆಗಿದೆ. ಯಾಕಂದ್ರೆ ಯಾರು ಜಾನುವಾರುಗಳು ಕಟ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮಣ್ಣಿನಲ್ಲಿ ಒಂದು ಸಾವಯವ ಅಂಶ ಉಳಿಸ್ಕೊಂಡು ಸುಸ್ಥಿರ ಕೃಷಿ ಮಾಡ್ಬೇಕಂದ್ರೆ ಸಮಕೃಷಿ ಪದ್ಧತಿ ಅಂತ ಏನಂತೀವಿ. ಸಮಕೃಷಿ ಪದ್ಧತಿ ಅಂದ್ರೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಜೊತೆಗೆ ಇತರೆ ಅವಲಂಬಿತ ಒಂದು ಪೂರೈಕೆ ಮಾಡ್ತಕ್ಕಂಥ ಅಂದ್ರೆ ಉಪಕಸಬುಗಳನ್ನು ನಾವು ಒಂದಕ್ಕೊಂದು ಅವಲಂಬಿತವಾಗಿರ್ತ ಉಪಕಸಬನ್ನು ಅಳವಡಿಸ್ಕೊಂಡು ಮಾಡ್ಕಂತ ಪದ್ಧತಿ. ಅದರಲ್ಲಿ ಈ ಒಂದು ಪಶು ಸಂಗೋಪನೆ ಮುಖ್ಯ. ಆದ್ರೆ ಬೆಳೆಗಳಿಗೆ ಎಲ್ಲಾ ಬೆಳೆಗಳಿಗೂ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳು ಪೂರೈಕೆ ಮಾಡಕ್ ಆಗಲ್ದ ಇರ್ತಕ್ಕಂಥ ಈ ನಮ್ಮ ಜಮೀನುಗಳಲ್ಲಿ ಈ ಒಂದು ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಮಣ್ಣಿನಲ್ಲಿ ಸೇರಿಸಿ ಮಾಡೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಭೌತಿಕ, ಜೈವಿಕ ಮತ್ತು ರಾಸಾಯನಿಕ ಗುಣಧರ್ಮಗಳು, ಈಗ ಜೈವಿಕ ಗುಣಧರ್ಮಗಳು ಅಂತ ತಾವು ಕೇಳಿರ್ಬೋದು, ಆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಅಂತೀವಿ. ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಹೆಚ್ಚಾಗಿ ಸಾವಯವ ಅಂಶ ಹೆಚ್ಚಾಗಿ ಜೀವಿಗಳ ಕ್ರಿಯೆ ಅಂದ್ರೆ ಜೀವಿಗಳ ಚಟುವಟಿಕೆ ಹೆಚ್ಚಾಗುತ್ತೆ ಮತ್ತು ಪೋಷಕಾಂಶಗಳು ಸಹ ಲಭ್ಯತೆ ಹೆಚ್ಚಾಗುತ್ತೆ. ಆ ನಿಟ್ಟಿನಲ್ಲಿ ಈ ಮಣ್ಣನ್ನು ಜೀವಂತವಾಗಿರಿಸಿ ಒಂದು ಕೃಷಿಯನ್ನು ಸುಸ್ಥಿರ ಕೃಷಿ ಅಂತೀವಿ. ಇಳುವರಿಯನ್ನು ತುಂಬಾ ವರ್ಷಗಳ ಕಾಲ ನಾವು ಒಂದೇ ಹಂತದಲ್ಲಿ ಇಳುವರಿಯನ್ನು ಕಾಪಾಡ್ಕೋಬಹುದು. ಈ ಎಲ್ಲಾ ಪದ್ಧತಿಗಳನ್ನು ಹಸಿರೆಲೆ ಗೊಬ್ಬರಗಳನ್ನು ಬಳಸೋದ್ರಿಂದ ಭೂಮಿ, ವಾತಾವರಣ ಮತ್ತು ನೀರನ್ನು ಸಹ ಪರಿಸರಕ್ಕೆ ಹಾನಿಯಾಗದಂತೆ ತಡೆಗಟ್ಟಬಹುದು. ರೈತ ಬಾಂಧವರು ಆದಷ್ಟು ತಮ್ಮ ಜಮೀನುಗಳಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಒಳ್ಳೆಯದು ಡಾಕ್ಟರ್ ಜಿ ಸಂಟಿಮಪ್ಪನವರೇ, ಇದುವರೆಗೆ ತಾವು ಹಸಿರೆಲೆ ಗೊಬ್ಬರಗಳ ಒಂದು ಮಹತ್ವ, ಇದರ ವಿಧಗಳು, ಜೊತೆಗೆ ಯಾವ ರೀತಿಯಿಂದ ನಾವು ಬಳಸಬೇಕು, ಮತ್ತೆ ಯಾವ ಅಂಶಗಳನ್ನ ಗಮನದಲ್ಲಿಟ್ಟಬೇಕು, ಯಾವ ಒಂದು ಕ್ರಮಗಳನ್ನ ಅನುಸರಿಸಬೇಕು, ಹೇಗೆ ಇದರ ಒಂದು ಸಂಪೂರ್ಣ ನಿರ್ವಹಣೆ ಮಾಡಬೇಕು, ಇದರಿಂದ ಆಗುವ ಲಾಭ ಮತ್ತು ಪ್ರಯೋಜನಗಳ ಕುರಿತು ನಮ್ಮ ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ಈ ಒಂದು ಹಸಿರೆಲೆ ಗೊಬ್ಬರಗಳ ಮಹತ್ವ ಮತ್ತು ಈ ಕೃಷಿಗೆ ಸಂಬಂಧಿತಕ್ಕಂಥ ಒಂದು ಮಾಹಿತಿ ಬೇಕಾದಲ್ಲಿ ನನ್ನ ಹೆಸರು ಸಣ್ಣತಿಮ್ಮಪ್ಪ. ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕತ್ಲಗಿರಿಯಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಮೊಬೈಲ್ ನಂಬರು 9481670851. ಇದಕ್ಕೆ ಸಂಪರ್ಕಿಸಿ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.